ನಿಜವಾಗ್ಲೂ ಈ ಒಂದು ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಇಷ್ಟು ವರ್ಷದಿಂದ ನಾನು ಡಬ್ಲ್ಯೂ ಅಪ್ಡೇಟ್ಗಳನ್ನ ಕೊಡ್ಕೊಂಡು ಬರ್ತಾ ಇದ್ದೀನಿ. ಅಂಡ್ ಈ ರೀತಿ ಅಪ್ಡೇಟ್ನ ಕೊಡೋದಕ್ಕೆ ನಿಜವಾಗ್ಲೂ ವಿಡಿಯೋನ ಯಾವ ರೀತಿ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗೋದಿಲ್ಲ. ಎಷ್ಟು ಡೈರೆಕ್ಟ್ ಆಗಿ ನಾನು ವಿಚಾರಕ್ಕೆ ಬರ್ತೀನಿ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರ ಲೆಜೆಂಡ್ರಿ ಹಲ್ಕ್ ಹಾಗನ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಈ ಒಂದು ಲೋಕದಿಂದ ಹೊರಟೋಗಿದ್ದಾರೆ. ಇವತ್ತು ಅವರು ತೀರೋಗಿದ್ದಾರೆ. ಈಗ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ನ್ಯೂಸ್ ಬರುತ್ತೆ. ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಡಬ್ಲ್ಯೂ ಹಾಲ್ ಆಫ್ ಫೇಮರ್ ಹಲ್ಕ್ ಹಾಗನ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಅಂಡ್ ಈ ಒಂದು ಇಂಡಸ್ಟ್ರಿಯ ಪಾಪ್ ಕಲ್ಚರ್ ನ ಮೋಸ್ಟ್ ರೆಕಗ್ನೈಸ್ ಫಿಗರ್ ಇವರಾಗಿದ್ರು. ಅಂಡ್ ಡಬ್ಲ್ಯೂ ನ ಗ್ಲೋಬಲ್ ಆಗಿ ರೆಕಗ್ನೈಸ್ ಮಾಡೋದ್ರಲ್ಲಿ ಇವರ ಮುಖ್ಯ ಪಾತ್ರ ಇದೆ. ಅಂಡ್ 1980s ಅಲ್ಲೂ ಕೂಡ ಡಬ್ಲ್ಯೂ ನ ಫೇಮಸ್ ಮಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಹಲ್ಕ್ ಹಾಗನ್ ಮಾತ್ರ. ಸೊ ಡಬ್ಲ್ಯೂ ಅವರ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಗಳಿಗೆ ಈ ಒಂದು ದುಃಖಕರ ವಿಚಾರದಲ್ಲಿ ಸ್ವಲ್ಪ ಧೈರ್ಯನ ತುಂಬುತ್ತೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಅರ್ಧ ಗಂಟೆ ಮುಂಚೆ ನಮ್ಮ ಹಲ್ಕ್ ಹಾಗನ್ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಟ್ಯಾಕ್ ಆಗಿತ್ತಂತೆ. ಅಂಡ್ ಅವರನ್ನ ಫ್ಲೋರಿಡಾ ಹಾಸ್ಪಿಟಲ್ಗೂ ಕೂಡ ತಗೊಂಡೋದ್ರಂತೆ. ಬಟ್ ಅಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂಡ್ ಈ ರೀತಿ ವಿಚಾರನ ಯಾವ ರೀತಿ ಹೇಳೋದು ಅಂತಾನೂ ಕೂಡ ಅರ್ಥ ಆಗೋದಿಲ್ಲ. ರೀಸೆಂಟ್ ಆಗಿ ನಮ್ಮ ಬ್ರೇ ವೈಟ್ ಅವರು ತೀರ್ಕೊಂಡಾಗಂತೂ ಅದಂತೂ ನೆಕ್ಸ್ಟ್ ಲೆವೆಲ್ ಶಾಕು. ಯಾರಿಗೂ ಕೂಡ ನಂಬೋದಕ್ಕೂ ಆಗ್ತಾ ಇರಲಿಲ್ಲ. ಹಲ್ಕ್ ಹಾಗನ್ ಅವರಿಗೆ ಬಿಡಿ ವಯಸ್ಸಾಗಿದೆ, ಅದರಿಂದ ಈ ರೀತಿ ಆಗಿದೆ ಅಂತ ಹೇಳ್ಬಹುದು. ಬಟ್ ಬ್ರೇ ವೈಟ್ ಅವರಿಗೆ ಅದಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು. ಅಂಡ್ ಆಗ್ಲೂ ಕೂಡ ನನ್ನ ಕೈಯಲ್ಲಿ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈಗ ಈ ಒಂದು ದುಃಖ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಹಲ್ಕ್ ಹಾಗನ್ ಅವರು 71ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅಂಡ್ ತುಂಬಾ ರಿಯಾಕ್ಷನ್ಸ್ ಗಳು ಈಗ ತಾನೇ ಬರ್ತಾ ಇದೆ. ನೈಟ್ ಎಲ್ಲ ಸಿಕ್ಕಾಪಟ್ಟೆ ರಿಯಾಕ್ಷನ್ಸ್ ಗಳು ಬರುತ್ತೆ. ಬೆಳಗ್ಗೆನೂ ಕೂಡ ಯಾರ್ಯಾರು ಏನೇನ್ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಡಬ್ಲ್ಯೂ ಈ ಮಟ್ಟಿಗೆ ಈಗ ಫೇಮಸ್ ಆಗಿದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ನಾನಂತೂ ಹಲ್ಕ್ ಹಾಗನ್ ಹಾಗೆ ಆಂಡ್ರೆ ದ ಜಾಯಂಟ್ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಇವರಿಬ್ರನ್ನ ಡಬ್ಲ್ಯೂ ಅವರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವರಿಬ್ರಿಂದನೇ ಈ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಈ ರೀತಿ ಇರೋದಕ್ಕೆ ಸಾಧ್ಯ. ಸೊ ಡಬ್ಲ್ಯೂಗೆ ಗ್ಲೋಬಲ್ ರೆಕಗ್ನೈಸ್ ಸಿಕ್ಕಿದ್ದೆ ನಮ್ಮ ಹಲ್ಕ್ ಹಾಗನ್ ಹಾಗೆ ಆಂಡ್ರೆ ದ ಜಾಯಂಟ್ ಇಂದ. ಅಂಡ್ ವಿನ್ಸ್ ಮೆಕ್ಮೆನ್ ಹಾಗೆ ಹಲ್ಕ್ ಹಾಗನ್ ಎಷ್ಟು ಹತ್ತಿರದ ವ್ಯಕ್ತಿಗಳು ಅಂತ ನಿಮ್ಗೆ ಗೊತ್ತಿರಬಹುದು. ಇನ್ನು ಕೂಡ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ರಿಯಾಕ್ಷನ್ ಬಂದಿಲ್ಲ. ಬಟ್ ಆದಷ್ಟು ಬೇಗ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ಸೊ ಹಲ್ಕ್ ಹಾಗನ್ ಅವರು 71ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕಾರ್ಡಿಯಾಕ್ ಅರೆಸ್ಟ್ ಇಂದ. ಅಂಡ್ ಏನು ಮಾಡೋದಕ್ಕೆ ಆಗೋದಿಲ್ಲ ಗೈಸ್, ಯಾಕಂದ್ರೆ ವಯಸ್ಸು ಕೂಡ ಆಗಿತ್ತು, 71 ವರ್ಷ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಕೂಡ ಬಂದಿತ್ತು ಹಲ್ಕ್ ಹಾಗನ್ ಅವರ ಆರೋಗ್ಯ ಸರಿ ಇಲ್ಲ ಅಂತ. ಅಂಡ್ ಹಲ್ಕ್ ಹಾಗನ್ ಆಗಿರ್ಬೋದು, ರಿಕ್ ಫ್ಲೇಯರ್ ಆಗಿರ್ಬೋದು, ವಿನ್ಸ್ ಮೆಕ್ಮೆನ್ ಆಗಿರ್ಬೋದು, ಇವ್ರ ಬಗ್ಗೆ ಎಲ್ಲ ಆಗಾಗ ಅಪ್ಡೇಟ್ ಗಳು ಬರ್ತಾ ಇದೆ. ಇವರ ಆರೋಗ್ಯ ಸರಿ ಆಗ್ತಾ ಇಲ್ಲ, ಇವರು ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಬಟ್ ಈಗ ನಮ್ಮ ಹಲ್ಕ್ ಹಾಗನ್ ಅವರು ತೀರೋಗಿರ್ತಕ್ಕಂತಹ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. 71ನೇ ವಯಸ್ಸಲ್ಲಿ ನಮ್ಮ ಹಲ್ಕ್ ಹಾಗನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಇಂಟರ್ನೆಟ್ ಅಲ್ಲಿ ಎಂತ ವಿಚಿತ್ರ ಜೀವಿಗಳಿದ್ದಾರೆ ಅಂದ್ರೆ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಹಲ್ಕ್ ಹಾಗನ್ ಅವರು ಬದುಕಿದ್ದಾಗ ಅವರು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅದನ್ನೆಲ್ಲ ಹೇಳಿ ಈ ವ್ಯಕ್ತಿ ನಿಜವಾಗ್ಲೂ ನರ್ಕಕ್ಕೆ ಹೋಗ್ತಾನೆ, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ಅದನ್ನ ನೋಡಿ ಸಿಕ್ಕಾಪಟ್ಟೆ ವಿಚಿತ್ರ ಅನ್ನಿಸ್ತು ನನಗೆ. ಏನೇ ಆಗ್ಲಿ, ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ರೆಸ್ಟ್ ಇನ್ ಪೀಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.